ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕೊಲ್ಲಾಪುರಿಗೆ ಬಂದಿದ್ದೀನಿ. ನಮ್ಮ ಅತ್ತೆನ ಕರ್ಕೊಂಡು ನಾನು ಇವತ್ತು ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನ ತುಂಬಾ ಫೇಮಸ್ ಮತ್ತು ಅಂದರೆ ಕೊಲ್ಲಾಪುರಲ್ಲಿ ತುಂಬಾ ಫೇಮಸ್ ಟೆಂಪಲ್. ಮೊದಲು ಮಹಾಲಕ್ಷ್ಮಿ ಟೆಂಪಲ್ನ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಈ ಟೆಂಪಲಿಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಆನಂತರ ಮಹಾಲಕ್ಷ್ಮಿ ಟೆಂಪಲಿಗೆ ವಿಸಿಟ್ ಮಾಡ್ತಾರೆ. ಇದು ತೆಮ್ಲಾಯಿ ಟೆಂಪಲ್ ಅಥವಾ ತ್ರೇಂಬೋಲಿ ಟೆಂಪಲ್ ಅಂತಲೇ ಇರ್ಬೋದು. ಇದು ತೆಮ್ಲಾಯಿ ಹಿಲ್ ಏನಿದೆ ಅಲ್ಲಿದೆ. ಅಲ್ಲಿ ಈ ಟೆಂಪಲನ್ನು ಕಟ್ಟಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಬನ್ನಿ ಎಲ್ಲರೂ ದೇವಿಯ ದರ್ಶನ ಮಾಡೋಣ. ಮತ್ತು ಈ ಟೆಂಪಲ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇದೆ. ಇದ್ರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ತೆಮ್ಲಾಯಿ ದೇವಿ ಶ್ರೀ ರೇಣುಕಾ ದೇವಿ ರೂಪನೇ. ಈ ಟೆಂಪಲ್ ಸ್ಟೋರಿ ಏನು ಅಂತಂದರೆ, ಯಾಕೆ ಈ ಬೆಟ್ಟದಲ್ಲಿ ದೇವಿ ಬಂದು ನೆಲೆಸಿದ್ದಾಳೆ ಅಥವಾ ಸ್ಥಾಪನೆ ಆಗಿದೆ ದೇವಸ್ಥಾನ ಅಂತಂದರೆ, ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮಹಾಲಕ್ಷ್ಮಿ ದೇವಿ ಈ ಕೋಲಾಸುರನ ಸಂಹಾರ ಮಾಡುವಾಗ ತೆಮ್ಲಾಯಿ ದೇವಿ ಅವರಿಗೆ ತುಂಬಾ ಹೆಲ್ಪ್ ಮಾಡಿದ್ರಂತೆ ಸಂಹಾರ ಮಾಡೋದಕ್ಕೆ. ಸಂಹಾರ ಮಾಡಿದ ಮೇಲೆ ಏನು ಗೌರವ ಸಿಗಬೇಕಾಗಿತ್ತು ಆ ಗೌರವ ಅವರಿಗೆ ಸಿಗಲಿಲ್ಲ. ಸೊ ಹಾಗಾಗಿ ದೇವಿ ಕೋಪಗೊಂಡು ಈ ಹಿಲ್ ಸ್ಟೇಷನ್ಗೆ ಬಂದು, ಅಂದರೆ ಈ ಬೆಟ್ಟದಲ್ಲಿ ಬಂದು ನೆಲೆಸಿದ್ದಾಳೆ. ಸೊ ಹಾಗಾಗಿ ಇಲ್ಲಿ ಶ್ರಾವಣ ಮಾಸದಲ್ಲಿ ಜಾತ್ರೆ ಆಗುತ್ತೆ, ತೆಮ್ಲಾಯಿ ಜಾತ್ರೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಬೆಳಗಾಂ ಡಿಸ್ಟಿಕ್ದವರು ಆಗಿರ್ಬೋದು ಅಥವಾ ಈ ಕೊಲ್ಲಾಪುರ ಅಕ್ಕಪಕ್ಕ ಏರಿಯಾದಲ್ಲಿ ಇರೋರು ಕೂಡ ಇಲ್ಲಿ ಬಂದು ದೇವಿಯ ದರ್ಶನ ತಗೊಳ್ತಾರೆ. ಆ ದಿನ ಇದು ವಿಶೇಷವಾಗಿ ಪೂಜೆ ಇರುತ್ತಂತೆ. ಸೊ ಹಾಗಾಗಿ ತುಂಬ ಜನ ಸೇರಿರ್ತಾರೆ, ತುಂಬ ದೊಡ್ಡ ಜಾತ್ರೆ ಆಗುತ್ತೆ. ಈಗ ಈ ದೇವಸ್ಥಾನ ಪಕ್ಕದಲ್ಲೇ ಒಂದು ದೊಡ್ಡ ಮೂರ್ತಿ ಕೂಡ ಇದೆ, ಗಣಪತಿ ಮೂರ್ತಿನ ಇಟ್ಟಿದ್ದಾರೆ. ಈಗೆಲ್ಲ ತುಂಬ ರಿನೋವೇಷನ್ ಆಗಿದಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಣ್ಣ ಗಾರ್ಡನ್ ಕೂಡ ಇದೆ ಮಕ್ಕಳಿಗೆಲ್ಲ ಆಡೋದಕ್ಕೆ. ಸೊ ಇಲ್ಲಿ ಎಲ್ಲರೂ ಹೇಳ್ತಾರೆ, ಮೊದಲಿಗೆ ತೆಮ್ಲಾಯಿ ದೇವಿ ಮತ್ತು ಎಮಾಯಿ ದೇವಿಯ ದೇವಸ್ಥಾನನ ಇವ್ರನ್ನ ಪೂಜಿಸಿ ಆರಾಧಿಸಿ ಈ ದೇವಸ್ಥಾನಕ್ಕೆ ಬಂದು ಆ ನಂತರ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂತ. ಕೊಲ್ಲಾಪುರ ಮಹಾಲಕ್ಷ್ಮಿ ಸಿಸ್ಟರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲು ನಾವು ಇಲ್ಲಿ ಬಂದ್ವಿ, ಆನಂತರ ಮಹಾಲಕ್ಷ್ಮಿ ಟೆಂಪಲನ್ನು ವಿಸಿಟ್ ಮಾಡ್ತಾಯಿದ್ದೀವಿ. ತುಂಬಾ ಪ್ರಶಾಂತವಾದ ಜಾಗ, ಮತ್ತು ತುಂಬಾ ಚೆನ್ನಾಗಿ ಗಾಳಿ, ತುಂಬಾ ಪೀಸ್ಫುಲ್ ಅನ್ನಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಇದು 2ನೇ ಸಲ ಅಂತ ಅನಿಸುತ್ತೆ ನಾನು ಇಲ್ಲಿ ವಿಸಿಟ್ ಮಾಡ್ತಾಯಿದ್ದೀನಿ. ಈಗ ನಾವು ತೆಮ್ಲಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಮೊದಲಿಗೆ ವಿಸಿಟ್ ಮಾಡೋದು ಎಮಾಯಿ ದೇವಸ್ಥಾನ, ಈಗ ಬಂದಿರೋದು ತೆಮ್ಲಾಯಿ ದೇವಸ್ಥಾನ. ಇಲ್ಲಿ ಇರೋದು 2 ದೇವಸ್ಥಾನ ಇದೆ ಇಲ್ಲಿ. ಸೊ ತೆಮ್ಲಾಯಿ ದೇವಿ, ಈಗ ಸಂಜೆ ನಾವು ಮಹಾಲಕ್ಷ್ಮಿ ಟೆಂಪಲ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಮಹಾಲಕ್ಷ್ಮಿ ಟೆಂಪಲ್ನ ಎಂಟ್ರೆನ್ಸು, ಅದರ ಹೊರಗಡೆ ಎಲ್ಲ ಸ್ಟಾಲ್ಸ್ ಎಲ್ಲ ಇದೆ, ಅಂಗಡಿಗಳಿವೆ. ಜ್ಯುವೆಲ್ರಿ ಅಂಗಡಿ ಅಥವಾ ಬಟ್ಟೆ ಅಂಗಡಿ, ಎಲ್ಲ ವೆರೈಟೀಸ್. ಅಂದರೆ ಕೊಲ್ಲಾಪುರ ಜ್ಯುವೆಲ್ರಿ ಅಂತಂದರೆ ತುಂಬಾ ಫೇಮಸ್. ತುಂಬ ಥರದ ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸು, ನೆಕ್ ಪೀಸು ತುಂಬ ಚೆನ್ನಾಗಿತ್ತು. ಮತ್ತು ಕೊಲ್ಲಾಪುರ ಚಪ್ಪಲ್ ಕೂಡ ತುಂಬ ಫೇಮಸ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಸ್ಟಾಲ್ಸ್ ಇರುತ್ತೆ ಹೊರಗಡೆ. ಇದು ಯಾವಾಗಲೂ ಇರುತ್ತೆ, ಇದೇ ದಿನ ಅಂತ ಏನಿಲ್ಲ.
ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನಮಗೆ ಇವತ್ತು ಜಸ್ಟ್ ಮುಖದರ್ಶನ ಆಯಿತು, ಯಾಕಂದರೆ ತುಂಬ ದೊಡ್ಡ ಲೈನ್ ಇತ್ತು. ಸೊ ಟೆಂಪಲ್ ಗರ್ಭಗುಡಿಗೆ ಹೋಗೋಕ್ಕೆ ಆಗಲಿಲ್ಲ. ಸೊ ಹಾಗೆಯೂ ಹೊರಗಡೆಯಿಂದನೇ ನಾವು ದರ್ಶನ ಮಾಡಿ ಬಂದ್ವಿ. ಸೊ ನಾನು ಇಲ್ಲಿ ಬಂದಾಗೆಲ್ಲ ನಾನು ಇಲ್ಲಿ ವಿಸಿಟ್ ಮಾಡ್ತೇನೆ, ಯಾಕಂದರೆ ಇದು ನಮ್ಮ ಮನೆ ದೇವರು ಮಹಾಲಕ್ಷ್ಮಿ ಅಂಬಾಬಾಯಿ. ಸೊ ಹಾಗಾಗಿ ನಾನಿಲ್ಲಿ ಕೊಲ್ಲಾಪುರಕ್ಕೆ ಬಂದಾಗೆಲ್ಲ ನಾನು ಈ ದೇವರಿಗೆ ನಾನು ವಿಸಿಟ್ ಮಾಡಿನೇ ಹೋಗ್ತೀನಿ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಟೆಂಪಲ್ ಇದು. ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಬೇರೆ ಬೇರೆ ಆಲ್ ಓವರ್ ಇಂಡಿಯಾದಿಂದನೂ ಜನರು ಬರ್ತಾರೆ, ಔಟ್ಸೈಡ್ ಕಂಟ್ರೀಸಿಂದನೂ ಜನರು ಬರ್ತಾರೆ. ಸೊ ತುಂಬಾ ಫೇಮಸ್, ತುಂಬ ಎಲ್ಲ ಜನರು ಇದು ಪೂಜಿಸುವ ದೇವರು ಮಹಾಲಕ್ಷ್ಮಿ. ಸೊ ಈ ಮಹಾಲಕ್ಷ್ಮಿಗೆ ತಿರುಪತಿಗೆ ವಿಸಿಟ್ ಕೊಟ್ಟು ತಿರುಪತಿಗೆ ಬಂದು ಈ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದು ಹೋಗೋರು ಇರ್ತಾರೆ. ಸೊ ಕಂಪಲ್ಸರಿ ತಿರುಪತಿಗೆ ಹೋಗಿ ಇಲ್ಲಿ ಬಂದು ಈ ಮಹಾಲಕ್ಷ್ಮಿ ದೇವಿಯ ದರ್ಶನ ಕೂಡ ತಗೊಳ್ತಾರೆ. ಸೊ ನೋಡಿ, ಚೆನ್ನಾಗಿದೆ ಟೆಂಪಲ್, ದೊಡ್ಡದಾಗಿದೆ. ಇಲ್ಲಿ ಯಾವಾಗಲೂ ರಶ್ ಇರತ್ತಂತೆ. ಥರ್ಸ್ಡೇ, ಟ್ಯೂಸ್ಡೇ ಮತ್ತು ಫ್ರೈಡೇ ತುಂಬ ರಶ್ ಇರುತ್ತೆ. ಆದರೆ ಇವತ್ತು ನಾವು ಬಂದಿರೋದು ಸಂಡೇ, ಆದರೂ ಕೂಡ ರಶ್ ಇದೆ. ಈಗ ಸ್ವಲ್ಪ ವೆಕೇಷನ್ ಅಲ್ವಾ, ಡಿಸೆಂಬರ್ ಟೈಮ್ ಅಲ್ವಾ, ಸೊ ಹಾಗಾಗಿ ಎಲ್ಲ ವೆಕೇಷನ್ಸ್ ಇರುತ್ತೆ. ಸೊ ಹಾಗಾಗಿ ವಿಸಿಟ್ ಮಾಡ್ತಾರೆ. ಮತ್ತು ಟೂರಿಸ್ಟ್ ಕೂಡ ಅಂದರೆ ಮಕ್ಕಳಿಗೆಲ್ಲ ಟೂರ್ ಇರುತ್ತಲ್ಲ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ, ಆ ಮಕ್ಕಳು ಕೂಡ ಬಂದಿದ್ದರು. ಸೊ ತುಂಬಾ ರಶ್ ಇತ್ತು. ಸೊ ನಾವು ಜಸ್ಟ್ ಮುಖದರ್ಶನ ಮಾಡಿ ಬಂದ್ವಿ. ಈಗ ನೋಡಿ, ನಾವು ಬರೀ ಮುಖದರ್ಶನ ಮಾಡಿದಕ್ಕಷ್ಟೇ ಹೋಗೋದಕ್ಕಂತ ಬೇರೆ ದಾರಿನೇ ಇದೆ. ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ. ಲೈನ್ ತುಂಬಾ ದೊಡ್ಡದಾಗಿತ್ತು. ಸೊ ಇಲ್ಲಿಂದ ಹೋದರೆ ನೀವು ಆ ದೇವಿಯ ಮೂರ್ತಿಯನ್ನು ದೂರದಿಂದ ನೋಡ್ಬೋದು, ಗರ್ಭಗುಡಿಗೆ ಹೋಗೋದಕ್ಕಾಗೋದಿಲ್ಲ. ಸೊ ಇದು ಟಿ ವಿಯಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಆ ಟಿ ವಿಯಲ್ಲಿ ನೀವು ನೋಡ್ಬೋದು, ಹೊರಗಡೆ ಟಿ ವಿಯಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನೋಡಿ, ದೇವಿ ಯೆಲ್ಲೋ ಕಲರ್ ಸಾರಿಯಲ್ಲಿ ದೇವಿಯನ್ನು ಅಲಂಕಾರ ಮಾಡಿದ್ರು ಇವತ್ತಿನ ದಿನ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಕೂಡ ಒಂದು ಟಿ ವಿ ಇದೆ, ಅಲ್ಲಿ ಕೂಡ ಡಿಸ್ಪ್ಲೇ ಮಾಡ್ತಾರೆ. ಆರತಿ ಆಗಿರ್ಬೋದು, ನೈವೇದ್ಯ, ಸೊ ಏನೇ ದೇವರಿಗೆ ಮಾಡ್ತಾಯಿದ್ರು, ಅಲಂಕಾರ ಮಾಡ್ತಾಯಿದ್ರು, ಎಲ್ಲ ಡಿಸ್ಪ್ಲೇ ಆಗುತ್ತೆ ಹೊರಗಡೆ. ಸೊ ಹೊರಗಡೆನೇ ನಿಂತು ನೋಡೋರು ಹೊರಗಡೆನೇ ಈ ಥರ ಕೂತ್ಕೊಂಡು ನೋಡ್ಬೋದು. ಈಗ ಕೊಲ್ಲಾಪುರಿಗೆ ಬಂದರೆ ಶಾಪಿಂಗ್ ಇರಲೇಬೇಕಲ್ವಾ. ಸೊ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಸಾರಾ ಜ್ಯುವೆಲರ್ಸ್ ಏನು ಶಾಪ್ ತೋರಿಸ್ದೆ ನಾನು, ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಇಯರಿಂಗ್ಸ್ ಆಗಿರ್ಬೋದು, ಕರಿಮಣಿ ಕರಿಮಣಿ ನೆಕ್ ಪೀಸ್ ಏನಿರುತ್ತೆ ತುಂಬ ಫೇಮಸ್ ಅಲ್ಲ ಕೊಲ್ಲಾಪುರಲ್ಲಿ. ಸೊ ಅದು ಯಾವುದೇ ರೀತಿಯ ನೆಕ್ ಪೀಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಯಾರೆಲ್ಲ ನೀವು ಕೊಲ್ಲಾಪುರಿಗೆ ಬರ್ತೀರಾ ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಒಳ್ಳೆ ಕ್ವಾಲಿಟಿ, ನಮ್ಮ ಅತ್ತೆ ಹೇಳ್ತಾಯಿದ್ರು ತುಂಬಾ ಒಳ್ಳೆ ಕ್ವಾಲಿಟಿ ಇರುತ್ತೆ ಮತ್ತು ರೀಸನೇಬಲ್ ಪ್ರೈಸ್ ಓವರಾಲ್ ಕೊಲ್ಲಾಪುರಲ್ಲಿ ನೋಡಿದ್ರೆ. ಸೊ ಇಲ್ಲೂ ಕೂಡ ಒಂದೆರಡು ನಾನು ತೊಗೊಂಡೆ, ಅದರ ಎದುರುಗಡೆನೇ ಇದಿದೆ ಶಾಪು, ಇಲ್ಲೂ ತೊಗೊಂಡೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದರೊಂದಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.